ಕಂಡನು ಭುವನ ಸುಂದರಿಯ ಭುವನ ಸುಂದರಿಯ ಕಂಡನು ಮೋಹಿನಿಯ ಕಂಡನು ಭುವನ ಸುಂದರಿಯ 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 ಕಂಡನು 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 ಭುವನ ಸುಂದರಿಯ ಕಂಡನು ಭುವನ ಸುಂದರಿಯ ಕಂಡನು ಭುವನ ಸುಂದರಿಯ ಭುವನ ಸುಂದರಿಯ ಭೂಮಂಡಲದೊಳಗೆ ಚೆಲ್ವಿಕೆಯ ಭೂಮಂಡಲದೊಳಗೆ ಚೆಲ್ವಿಕೆಯ ಕಲ್ವಿಕೆಯ ಕಲ್ವಿಕೆಯ ಸುಂದರಿಯ ಚೆಲ್ವಿಕೆಯ ಕಂಡನು 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 ಕಂಡುದಿಲ್ಲವೋ ಆಗ ಕಂಡುದಿಲ್ಲವೋ ಆಗ ಕಂಡುದಿಲ್ಲವೋ ಮುಖಮಂಡಲ ಶಶಿಧರ ಕಂಡುದಿಲ್ಲವು ಮುಖಮಂಡಲ ಶಶಿ ಶಶಿ ಮುಖಮಂಡಲ ಶಶಿಧರ ಶಶಿಧರ ಆಗ ಕಂಡುದಿಲ್ಲವು ಮುಖಮಂಡಲ ಶಶಿಧರ 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 ಆಹಾ ಕಂಡುದಿಲ್ಲವು ಮುಖಮಂಡಲ ಶಶಿಧರ ಮುಖಮಂಡಲ ಶಶಿಧರ 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 ದುಂಡು ಮುಖವಾದಳು ಯಾರು ದುಂಡು ಮುಖದವಳು ಇವಳ್ಯಾರು 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 ಕಂಡವೋ ಮಂಡಲ ಶಶಿಧರ ಗುಡ್ಡು ಮುಖದ ಏನು ಆಶ್ಚರ್ಯ ಇದು, ಏನದು ವಿಚಿತ್ರ ಅಲ್ಲವೇ ಇದ್ರೆ ಅರಸುತ್ತ ಧಾವಿಸಿ ಬಂದದ್ದು ಆ ಶಂಕರ, ಆ ಶಿವ ಎಲ್ಲಿದ್ದಾನೆ ನೋಡಬೇಕೆಂಬ ಉದ್ದೇಶದಿಂದ ಈ ಕಡೆಗೆ ಧಾವಿಸಿ ಬಂದೆ. ನೋಡುತ್ತಾ ಇರುವ ಹಾಗೆ ಇದೇನಿದು, ಒಮ್ಮೆ
ಒಮ್ಮೆಲೆ ಆಶ್ಚರ್ಯಚಕಿತನಾಗಿ ನಿಂತು ಬಿಟ್ಟೆ. ಅದಕ್ಕೆ ಕಾರಣ ನನ್ನ ಕಣ್ಣೆದುರಿನಲ್ಲಿ ರಾರಾಜಿಸುತ್ತಾ ಇರುವ ಹೆಣ್ಣು. ಆಹಾ, ಹೆಣ್ಣಲ್ಲ, ಸ್ತ್ರೀ ರತ್ನ, ರೂಪದ ರಾಶಿ, ಚಂದದ ಮುದ್ದೆ, ಚಂದದ ರಾಶಿ. ಈ ಕಡೆಯಲ್ಲಿ ಈ ಲೋಕದ ಸೌಂದರ್ಯ ಎಲ್ಲವೂ ಒಂದೇ ಕಡೆಯಲ್ಲಿ ರಾಶಿ ಹಾಕಲ್ಪಟ್ಟಿದೆಯೋ ಎಂಬ ರೀತಿಯಲ್ಲಿ ಗೋಚರಿಸುವ ಸುಂದರಿಯಾದಂತಹ ಹೆಣ್ಣು. ಏನು ಚಂದ, ಏನು ಅಂದ. ಅಡಿಯಿಂದ ಮುಡಿಯವರೆಗೆ, ಮುಡಿಯಿಂದ ಅಡಿಯವರೆಗೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಹಿಂದೆ ಮುಂದೆ ಆ ಕಡೆ ಎಲ್ಲ ಮಾಡಿದರು ಚಂದವೇ ಚಂದ. ಹಾಗಾಗಿ ಕಣ್ಣರಳಿಸಿ ನೋಡಿದೆ. ಏನು ಸೌಂದರ್ಯದ ನಿಧಿ ನನ್ನ ಜೀವನದಲ್ಲಿ ಇಲ್ಲಿಯವರೆಗೆ ಇಂತಹ ರೂಪದ ರಾಶಿಯನ್ನು ನೋಡಲೇ ಇಲ್ಲ. ನೋಡಿ 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 ನೋಡಿ, ಅವಳ ಹಣೆಯ ಮೇಲೆ ಹಾರಾಡುತ್ತಿರುವಂತಹ ಮರಿದುಂಬಿಗಳು, ಮರಿದುಂಬಿಗಳ ಬೀಸುವ ತಂಗಾಳಿಗೆ ಹಾರುತ್ತಿರುವಂತಹ ಮುಂಗುರುಳು ಮರಿದುಂಬಿಯ ಹಾಗೆ ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ. ಅಬ್ಬಬ್ಬಬ್ಬಬ್ಬಬ್ಬ, ಅವಳದ್ದು ಒಂದು ಹಣೆ ಅಂದ್ರೆ ಅದು ಹಣೆಯ ಬಂಗಾರದ ಮಣೆ ನಮ್ಮಂತವ್ರ ಪಾಲಿಗೆ. ಆಮೇಲೆ ಹುಬ್ಬು, ಅದು ಹುಬ್ಬೇ ಅಲ್ಲ, ಕಾಮನ ಕೈಯ ಕಬ್ಬಿಲ್ಲು. ಬಾಗಿ ಬಡುಕಿ ಒಪ್ಪವಾರಣವಾಗಿ ಕೆತ್ತಿ ಶೃಂಗರಿಸಲ್ಪಟ್ಟಿರುವಂತಹ ಆ ಬಿಲ್ಲಿನೋಪಾದಿಯಲ್ಲಿರುವ ಹುಬ್ಬು ಎಷ್ಟು ಚಂದ ಇಟ್ಕೊಂಡಿದ್ದಾಳೆ. ಆ ಹುಬ್ಬು ನೋಡಿದ್ರೆ ಗೊತ್ತಾಗ್ತದೆ ಒಂದು ವಾರಕ್ಕಿನ ಹುಬ್ಬಿಗೆ ಎಷ್ಟು ಖರ್ಚು ಮಾಡಿ ಸಾಯ್ತಾಳೆ ಏನ. ಆದರೆ ಅಷ್ಟು ಕೆತ್ತಿ ಓರಣವಾಗಿ ಇಟ್ಟುಕೊಂಡದ್ದು. ಆಮೇಲೆ ಅವಳ ಕಣ್ಣು, ಅದು ಕಣ್ಣ ಮತ್ತೆ ಆ ಮೀನು ಕಣ್ಣು, ರೋಗ ಹಿಡಿದದ್ದಲ್ಲ, ನೀರಿನಲ್ಲಿ ಸಂಚರಿಸುವ ಮೀನು. ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ ಹೋಗ್ತಾ ಇರುವಾಗ ತಳ್ಳ ಪಳ್ಳ ತಳ್ಳ ಪಳ್ಳ ತಳ್ಳ ಪಳ್ಳ ತಳ್ಳ ಪಳ್ಳ ತಳ್ಳ ಪಳ್ಳ. ಇವಳು ಕಣ್ಣು ಹಾಗೆ ಚಂಚಲ ನೇತ್ರೆ ನೋಡಿ, ನಿಮ್ಗೆ ಗೊತ್ತು. ಹಾಗೆ ಹಾಗೆ ಚಚ್ಚಲ ನೇತ್ರೆ. ಆಮೇಲೆ ಅವಳ ಗಲ್ಲ ಅಲ್ಲ, ಅಚ್ಚಿನ ಬೆಲ್ಲ. ಮೂಗು, ಮೂಗ ಸಂಪಿಗೆಯ ಮುಗ್ಗು. ಆಮೇಲೆ ತುಟಿ, ತುಟಿಯೇ ಅಲ್ಲ, ತೊಂಡೆ ಹಣ್ಣನ್ನು ಇಬ್ಬಾಗವಾಗಿ ಕತ್ತರಿಸಿಟ್ರೆ ಎಷ್ಟು ಕೆಂಪಾಗಿ ಕಾಣಿಸ್ತದೋ ಅಂತಹ ಆ ಕೆಂದುಟಿ. ಆ ಕೆಂದುಟಿಯನ್ನು ಕಂಡಾಗ ಹೋಗಿ ಮರಿ ಗಿಣಿಯಾಗಿ ಚುಂಬಿಸಿ ಬಿಡ್ಲು ಅಂತ ಅನ್ನಿಸ್ತಾ ಇದೆ. ಕೊರಳು ಬಲಮುರಿ ಶಂಕ, ಸೊಂಟ ನಿಜವಾಗಿಯೂ ಸಿಂಹ ಕಟಿ, ಕಂಠ ಸೊಂಟ, ಸಾಕು ಸರ್ವಾಂಗ ಸುಂದರಿ, ಮತ್ತೆಲ್ಲ ಸರ್ವಾಂಗ ಸುಂದರಿ. ಸುಮ್ಮನೆ ಎಲ್ಲ ಹೇಳಿ ಯಾಕೆ ಹಾಳಾಗೋದು, ಅಷ್ಟೇ ಸಾಕು, ಅಷ್ಟೇ ಸಾಕು. ನೋಡಿದ್ರೆ ನೋಡಿದ್ರೆ ಬಾವಗಿ ಸೌಂದರ್ಯ ನೋಡೇ
ಬಳಿ ಬಳಿ ಮನೋಭಾವವಾಗೆ ಬಳಿ 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 ಎನ್ನ ಜೀವನಯನ ಎನ್ನ ಜೀವನಯನ ನಿನ್ನ ಜೀವನಯನ ನಲಿದಾಡು 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 ಎನ್ನ ಜೀವನಯನ ಎನ್ನ ನಲಿದಾಡು 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 ಇವಳ್ಯಾರು ಇವಳ್ಯಾವಳೆಂಬುದ ಮಾತನಾಡು ಇವಳ್ಯಾರು ಇವಳ್ಯಾವಳು ಇವಳ್ಯಾರು ಇವಳ್ಯಾರೆಂಬುದ ಇವಳ್ಯಾರೆಂಬುದ ಮಾತನಾಡಿ ಇವಳು ಯಾರು ಕೂದಲು ಕೇಳೆ ಸೌಂದರ್ಯ ನೋಡುತ್ತಾ ಇರುವ ಹಾಗೆ ಇವಳ ಸೌಂದರ್ಯಕ್ಕೆ ಮನಸೋತು ಹೋದೆ ಮಾರು ಹೋದೆ. ಅಲ್ಲದೆ ಇದ್ರೆ ಎಲ್ಲಿಂದ ಬಂದವಳು ಇವಳು, ಯಾಕಾಗಿ ನಿಂದವಳು ಇವಳು, ಯಾಕಾಗಿ ಇಲ್ಲಿಗೆ ಬಂದವಳು ಒಂದು ಅರ್ಥ ಆಗಲಿಲ್ಲ. ಹಾಗಾಗಿ ಭಾವಕಿ ಮನಸ್ಸಿನಲ್ಲಿರುವಂತಹ ಭಾವನೆಗಳಿಗೆ ಜೀವವನ್ನ ಕೊಟ್ಟವಳು. ಆ ಕಾರಣಕ್ಕಾಗಿ ಭಾವಕಿ ಸೌಂದರ್ಯವನ್ನ ನೋಡಿದೆ. ನನ್ನ ಜೀವ ನಯನ ಅಂದರೆ ಆಸೆಯ ಕಣ್ಣುಗಳು ನದಿದಾಡುತ್ತಾ ಇದ್ದಾವೆ. ಯಾರಿವಳು, ಎಲ್ಲಿಂದ ಬಂದವಳು, ಇಲ್ಲಿ ಯಾಕೆ ನಿಂದವಳು? ಒಂದೆರಡು ಮಾತಾಡಿದ್ರೆ ತಪ್ಪೇನು? ಯಾರು ಎನ್ನುವುದು ಗೊತ್ತಾಗಲಿಲ್ಲ. ಆ ಕಾರಣಕ್ಕಾಗಿ ಅವಳ ಬಳಿಗೆ ಹೋಗಬೇಕು, ಅವಳನ್ನು ಮಾತಾಡಬೇಕು. ಯಾರಿಗೂ ಎಲ್ಲಿಂದ ಬಂದವಳು ಇದನ್ನೆಲ್ಲ ತಿಳಿಬೇಕು ಅಂತಾದ್ರೆ ನೋಡೋಣ, ಒಂದು ಪ್ರಯತ್ನ. ಯಾರೋ ಯಾರು ಕೇಳಲೆ ನಾರಿಯ
ಶೃಂಗಾರಿ ಯಾರಿ ವಯ್ಯಾರಿ ಶೃಂಗಾರಿ ನಾರಿ ವಯ್ಯಾರಿ ಛೇ ಹೊಳೆಯಲ್ಲಿ ಹುಳಿ ಹಿಂಡಿದ ಹಾಗೆ ಗಾಳಿಯಲ್ಲಿ ಮುದ್ದಾಟ ಮಾಡಿದ ಹಾಗೆ ನಾನೆಷ್ಟೇ ಪ್ರಯತ್ನಿಸಿದ್ರು ಪ್ರತಿಕ್ರಿಯೆಯೇ ಇಲ್ಲ. ಬಹುಶಃ ಇವಳಿಗೆ ಅಂಗಡಿ ದೂರ ಅಂತ ಕಾಣಿಸ್ತದೆ. ಅಂದರೆ ಕಿವಿ ಕೇಳುವುದಿಲ್ಲ. ಹಾಗಾಗಿ ನಮ್ಮ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅವಳಿಂದ ಸಿಗ್ತಾ ಇಲ್ಲ. ಏನು ಮಾಡೋಣ? ಹಾ, ಮೂಕರ ಭಾಷೆ ನಮಗೆ ಗೊತ್ತಿಲ್ವಾ? ಇದು ಗೊತ್ತಾಗುವುದಿಲ್ಲ. ಯಾರು? ಎಲ್ಲಿಂದ ಬಂದವಳು? ನಿನ್ನ ಹೆಸರೇನು? ನಿನ್ನ ಊರು ಯಾವುದು? ನಿನಗೆ ಮದುವೆ ಆಗಿದೆಯಾ? ಹೇಗೆ ಮದುವೆ ಆದರೆ ಎಷ್ಟಾಗಿದೆ? ಈಗ ಎಷ್ಟು ಮದುವೆ ಆದವರಿದ್ದಾರೆ? ನಿನಗೆ ಇನ್ನಿಷ್ಟೇ ಅಂತ ಎಷ್ಟು ದಿವಸ ಇರ್ತಾರೆ? ಮಕ್ಕಳು ಇದ್ದಾರಾ? ಹೆಣ್ಣೆಷ್ಟು ಗಂಡೆಷ್ಟು? ಎಲ್ಲಿಂದ ಬಂದವಳು? ಎಲ್ಲ ಹೇಳಬೇಕ, ಹೇಳ. ಮಾತಿನ ಮುತ್ತು ಅದು ಕೆಳಗೆ ಬಿತ್ತು, ಅದನ್ನು ಕೈಯಲ್ಲಿ ಇತ್ತು, ತಲೆ ಮೇಲೆ ಹೊತ್ತು. ಹಾಗಾದ್ರೆ ನಿನಗಿಲ್ಲ ಇನ್ನು ಹೆಚ್ಚು ಹೊತ್ತು. ಹೆಚ್ಚು ಹೊತ್ತು ನಮಗೂ ಇಲ್ಲ, ನಿನಗೂ ಇಲ್ಲ. ಬೇಗ ಮುಗಿಸೋಣ, ಹೇಳು. ಯಾರು? ಆ? ಯಾ